ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸ್ನೇಹಿತರೆ, ಒಂದು ಜೋಡಿ ಗಿಡ ಪದ್ಧತಿ ಅಥವಾ ಒಂದು ಹಳೆಯ ತೋಟಕ್ಕೆ ಯಾವ ರೀತಿಯಾಗಿ ಪಕ್ಕದ ಸಸಿ ಹಾಕಬೇಕು ಅನ್ನುವಂತಹ ಒಂದು ವಿಚಾರವಾಗಿ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಷಯವಾಗಿ ನಾನು ಈ ಜೋಡಿ ಗಿಡ ಪದ್ಧತಿ ಅಥವಾ ಹಳೆಯ ತೋಟಕ್ಕೆ ಪಕ್ಕದಲ್ಲಿ ಗಿಡ ನೆಡುವ ಒಂದು ಮಹತ್ವದ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಈ ಥರ ಉಪಯುಕ್ತ ಮಾಹಿತಿಯನ್ನು ಪಡ್ಕೊಂಡು ನೀವು ಈ ಒಂದು ಪದ್ಧತಿಯನ್ನು ಇಷ್ಟ ಆದರೆ ಅಳವಡಿಸ್ಕೊಳ್ರಿ ಅಂತ ಹೇಳ್ತಾ, ಬರೀ ಸ್ನೇಹಿತರೆ ಇನ್ನು ಲೇಟ್ ಮಾಡೋದು ಬೇಡ, ಈ ಒಂದು ಪದ್ಧತಿಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಈ ಒಂದು ಮರ, ಈ ಮರಕ್ಕೆ ಸುಮಾರು 2 ವರ್ಷ ಆಯಿತು ಈ ಒಂದು ಸಸಿ ಹಾಕಿ. ಎಷ್ಟು ಚೆನ್ನಾಗಿ ಬಂದತೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡ್ರಿ, ಯಾವುದೇ ರೀತಿಯಾಗಿ ಇಳುವರಿಯಲ್ಲಿ ಸಮೇತ ಕುಂಠಿತ ಇಲ್ಲ, ಒಳ್ಳೆ ಇಳುವರಿ ಇದೆ. ಆವಾಗಲೇ 3 ಗೊನೆ ಕೊಯ್ದಿದ್ದೀವಿ, ಇಳುವರಿನೂ ಇಲ್ಲ, ಏನೂ ಇಲ್ಲ. ಯಾಕಪ್ಪ ಈ ಗಿಡಕ್ಕೆ ನಾನು ಈ ಒಂದು ಸಸಿ ಗಿಡನ ಹಾಕಿದ್ದೀನಿ ಅಂತೇಳಿದರೆ, ಆ ಬಿಸಿಲಿಗೆ ನಮಗೆ ಒಂದು 5-6 ವರ್ಷ, ಒಂದು 7-8 ವರ್ಷದಿಂದನೇ ನೀರು ಇರ್ತಿರ್ಲಿಲ್ಲ ಸ್ನೇಹಿತರೆ. ಅದು ನೀರು ಇಲ್ದಂಗೆ ತೋಟ ಇದಾಗಿ ಮತ್ತೆ ಕರೆ ಪೈಪನ್ನು ಡ್ರಿಪ್ ಮಾಡಿದ್ವಿ. ಇಲ್ಲೇ ಹಳ್ಳ ಇರೋದ್ರಿಂದ ಪಕ್ಕದಾಗೆ ಇಲಿಗಳು, ಅಳಿಲು ಅವು ಎಲ್ಲ ಜಾಸ್ತಿಯಾಗಿ ಪೈಪ್ನೆಲ್ಲ ಕಡ್ದು ಇದಾಗೋದು, ಹರಗು ಸರಗು ಎಲ್ಲ ಹೋಗೋ ಸ್ನೇಹಿತರೆ. ಅದಕ್ಕೆ ನುಗ್ಗಿ ಹಾಕಿ ಈ ಒಂದು ಡ್ರಿಪ್ ಸಿಸ್ಟಮ್ ಮಾಡಿದ್ದೀನಿ. ಅರ್ಧ ಇಂಚು ಅವಾಗಿನಿಂದ ಈ ಸುಮಾರು ಒಳ್ಳೆ ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡ್ರಿ, ಈ ಒಂದು ಗಿಡ ಪೂರ್ತಿ ಒಡೆ ಬಂದ್ಬಿಟ್ಟತ್ತೆ. ಇದು ಹೋಗುತ್ತೆ ಅನ್ನುವಂಥ ಬೈಕ್ಗೋಸ್ಕರನೇ ನಾನು ಪಕ್ಕದಾಗ ಒಂದು ಗಿಡ ಹಾಕಿದ್ದೀನಿ. ನೋಡ್ರಿ, ಒಳ್ಳೆ ಇಳುವರಿ. ಇದ್ರಾಗ ಅವಾಗಲೇ 3 ಗೊನೆ ಕೊಯ್ದಿವಿ, 3 ಕೊಯ್ಲು ಆಗಿದೆ ಹೋಗಲೇ. ಈ ಒಂದು ಪದ್ಧತಿಯನ್ನು ನಾನು ಎಲ್ಲ ಗಿಡಗಳಿಗೆ ಅಳವಡಿಸ್ಬೇಕೋ ಬೇಡವೋ ಅನ್ನೋಂತಹ ಒಂದು ವಿಚಾರವಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಅನಿಸಿಕೆ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸ್ರಿ, ಇದು ಸರಿನಾ ತಪ್ಪು ಅನ್ನುವಂತಹ. ಸ್ನೇಹಿತರೆ, ನಾನು ಈಗ ಹೋಗಿರೋ ಗಿಡಕ್ಕೆ ಮಾತ್ರ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಳುವರಿಯಲ್ಲಿ ಏನಾದರೂ ಕುಂಠಿತ ಆಗ್ತಾಯಿತಾ ಅಂತ ನೋಡಿಬಿಟ್ಟು, ಇನ್ನು ಸುಮಾರು ಟೈಮ್ ಐತೆ ನನ್ನ ತೋಟಕ್ಕೆ, ಎಲ್ಲ ಇನ್ನು ಅಷ್ಟು ಹೈಟ್ ಹೋಗಿಲ್ಲ. ಒಂದು 20-25 ವರ್ಷದ ತೋಟ ಇದು. ಮುಂದಿನ ದಿನಗಳಲ್ಲಿ ನೋಡೋಣ ಇಳುವರಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ ಅನ್ನುವಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಕೆಲವು ರೈತರು ಏನು ಹೇಳ್ತಾರೆ ಅಂತೇಳಿದರೆ, ನೋಡಿರಿ, ನಾನು ಸುಮಾರು ಈ ಥರ ಒಂದು 100-150 ಗಿಡನ ಮಾಡಿದ್ದೀನಿ. ಯಾವುದೇ ರೀತಿಯಾಗಿ ನೋಡ್ರಿ, ಇದಕ್ಕೆ ಮಾಡಿದ್ದೆ, ಇದು ಹೋಯ್ತು, ಗಿಡ ಒಣಗೋಯ್ತು. ಒಣಗೋದ್ಮೇಲೆ ಅದನ್ನ ತೆಗೆದು ಹಾಕಿದ್ದೀವಿ, ಈ ಗಿಡ ಬಂದ್ಬಿಟ್ಟೈತಿ. ಈ ಥರ ಏನಾದರೂ ನಾವು ಡೌಟ್ ಇದ್ದರೆ, ಸುಳಿ ರೋಗ ಅಂಥದ್ದೇನಾದರೂ ಇದ್ದರೆ ಒಂದು ಜೋಡಿ ಗಿಡನ ಹಾಕಬೇಕು ಅನ್ನುವಂಥ ಒಂದು ದೃಷ್ಟಿ ಇತ್ತು. ಪ್ರಾಯೋಗಿಕವಾಗಿ ನಾನು ಹಾಕಿದ್ದೀನಿ ಸ್ನೇಹಿತರೆ. ನೋಡ್ರಿ, ಗಿಡದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ನನಗೇನು ಕಂಡು ಬರ್ತಾ ಇಲ್ಲ. ಮುಂದೆ ಇಳುವರಿಗೆ ಏನಾದರೂ ತೊಂದರೆ ಆಗಬಹುದೇನೋ, ವ್ಯತ್ಯಾಸ ಆಗಬಹುದೇನೋ ಅನ್ನೋ ಒಂದು ಇದು ನನಗೆ ಡೌಟ್ ಐತೆ. ಇದು ಏನಾದರೂ ಸಕ್ಸಸ್ ಆಯಿತು ಅಂತಂದರೆ ಪ್ರತಿಯೊಂದು ಗಿಡಕ್ಕೆ ಒಂದು ಅಡಿ, ಒಂದು ಅಡಿ ಬಿಟ್ಬಿಟ್ಟು ಪಕ್ಕದಲ್ಲಿ ಒಂದೇ ಥರನಾಗಿ ನಾಟಿ ಮಾಡ್ಬೇಕು. ನೋಡ್ರಿ, ಈ ಥರ ಬ್ಯಾಸೈಕೂ ಅನುಕೂಲ ಆಗುತ್ತೆ. 1 ಅಡಿ ಹೋಯ್ತು ಅಂತಂದರೆ 7 ಅಡಿ ಆಗುತ್ತೆ ಒಂದು ಕಡೆಗೆ. ಯಾವುದೇ ಕಾರಣಕ್ಕೂ ಇದು 9 ಅಡಿ ದಾಯ ಸ್ನೇಹಿತರೆ. ಈ 9 ಅಡಿ ತಂಟೆ ಹೋಗಬಾರ್ದು. ರೈತರು ಭಾಳ ಹೇಳಿದ್ರು ನನಗೆ, ಈ ಸೆಂಟ್ರ್ನಾಗ 9 ಅಡಿ ಗ್ಯಾಪ್ ಐತೆ, ಎಲ್ಲ 2 ಗಿಡದ ಸೆಂಟ್ರಿಗೆ ಈ ಗಿಡ ಇವೆರಡು ಗಿಡ ಇದಾವಲ್ಲ 9 ಅಡಿ, ಈ ಸೆಂಟ್ರಿಗೆ ಈ ಸೆಂಟ್ರ್ ಪಾಯಿಂಟ್ ಮಾಡಿ
ಇಲ್ಲಿಗೆ ಸೆಂಟ್ರಿಗೆ ನೆಡ್ರಿ ಅಂತಂದು ಹೇಳಿದ್ರು. ಚೌಕ ಮಾಡಿಬಿಟ್ಟು ಚೌಕದ ಸೆಂಟ್ರಿಗೆ 4 ಗಿಡದ ಮಧ್ಯಕ್ಕೆ ಒಂದು ನಾಟಿ ಮಾಡೋದ್ರಿಂದ ತೊಂದರೆ ಆಗಲ್ಲ ಅಂತಂದ್ರೆ ಸ್ನೇಹಿತರೆ, ದಯವಿಟ್ಟು ನನಗೆ ಅದು ಸರಿ ಅನ್ನಿಸ್ಲಿಲ್ಲ. ಯಾಕಂತೇಳಿದರೆ ನಮಗೆ ಅಡ್ಡ ಗಿಡ ಏನಾದರೂ ಹಾಕಿದರೆ ಬೇಸಾಯಕ್ಕೆ ತೊಂದರೆ ಆಗುತ್ತೆ. ನಮಗೆ ಪೂರ್ವ ಪಶ್ಚಿಮಾಭಿಮುಖವಾಗಿ ಬಿಸಿಲು ಮತ್ತು ಗಾಳಿ ಅಡಿಕೆ ಗಿಡಕ್ಕೆ ಬೇಕಾಗುತ್ತೆ. ಯಾಕಂತಂದರೆ ಈ ಒಂದು ಅಡಿಕೆ ಗಿಡ ಉಸಿರಾಡುವಂತಹ ಒಂದು ಸಸಿ. ಇದಕ್ಕೆ ಗಾಳಿ ಬೆಳಕು ಹೆಚ್ಚಿನದಾಗಿ ಕೊಟ್ಟರೆ ಒಳ್ಳೆ ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಸುಮ್ಮನೆ ನಾವು ಜಾಸ್ತಿ ಗಿಡ ಬೀಳ್ತವೆ, ಜಾಸ್ತಿ ಸಸಿ ಕೂತಷ್ಟು ನಮಗೆ ಜಾಸ್ತಿ ಅಡಿಕೆ ಬರುತ್ತೆ ಅನ್ನೋದು ನನ್ನ ಪ್ರಕಾರ ತಪ್ಪು ಕಲ್ಪನೆ ಸ್ನೇಹಿತರೆ. ಯಾಕಂತಂದರೆ ಎಲ್ಲ ಆರೋಗ್ಯನೂ ನಾವು ಗಿಡದ ಆರೋಗ್ಯನ ನೋಡಬೇಕಾಗುತ್ತೆ, ಭಾಳ ಮುಖ್ಯವಾಗುತ್ತೆ. ಅದರಿಂದ ನಾವು ಈ ಒಂದು ಅಡಿಕೆಗೆ ಸ್ಪೇಸನ್ನು ಕೊಟ್ಟರೆ ಒಳ್ಳೆ ಇಳುವರಿಯನ್ನು ಬರ್ತತೆ ಅಂತಂದು ಹೇಳಿ ತಜ್ಞರು ಸಮೇತ ಅದೇ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ರು. ಅದಕ್ಕೆ ನಾನು 9 ಅಡಿ ಯಾವುದೇ 9 ಅಡಿ ತಂಟೆ ಹೋಗಬಾರ್ದು. ತಿರ್ಗಾ ಮತ್ತೆ ಇವೆರಡು ಗಿಡ ಇದಾವಲ್ಲ ಸ್ನೇಹಿತರೆ, 8 ಮಧ್ಯೆ ಹಾಕಿದರೆ 4 ಆಗುತ್ತೆ. ಅದರಿಂದ ಮತ್ತೆ ಇಳುವರಿಯಲ್ಲಿ ಏನಾದರೂ ಕುಂಠಿತ ಆಗುತ್ತೆ. ಇನ್ನು ಒಂದು ಈ ಒಂದು ಗಿಡಗಳಿಗೆ ಸಾಕಷ್ಟು ಪೋಷಕಾಂಶಗಳನ್ನು ಕೊಟ್ಟರೆ ಆ ಇಳುವರಿಯಲ್ಲೇನು ತೊಂದರೆ ಆಗಲ್ಲ. ಈಗ ನಾವು ಪೋಷಕಾಂಶಗಳ ಕೊರತೆ ಮಾಡಿದರೆ ಈ ಒಂದು ಸಸಿಗಳು ಶೇರ್ ಮಾಡ್ಕೊತವೆ. ನೀರಾಗಿರ್ಬೋದು, ಪೋಷಕಾಂಶಗಳಾಗಿರ್ಬೋದು, ಅವನ್ನ ಎರಡೂ ಭಾಗ ಮಾಡ್ಕೊತವೆ. ಭಾಗ ಮಾಡ್ಕೊಂಡು ಇಳುವರಿಯಲ್ಲಿ ಕುಂಠಿತ ಆಗ್ತತೆ ಅನ್ನೋದು ನಮ್ಮ ರೈತರ ಎಲ್ಲರ ಒಂದು ಅಭಿಪ್ರಾಯ. ಅದು ಸರಿನೂ ಹೌದು. ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಹೆಚ್ಚಾಗಿ ಮಾಡಬೇಕಾಗುತ್ತೆ. ಸಾಕಷ್ಟು ಕೊಟ್ಟಿಗೆ ಗೊಬ್ಬರಗಳನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರಗಳನ್ನು ಮೇಂಟೈನ್ ಮಾಡೋದ್ರಿಂದ ಒಳ್ಳೆಯ ಒಂದು ಮಣ್ಣಿನ pH ನಾವು ಸರಿದೂಗಿಸ್ಬೋದು. ಜೀವಾಮೃತ, ತಿರುಗಿ ಆಮೇಲೆ ಬೇಕಾಗಿರ್ತಕ್ಕಂಥ ಲಘು ಪೋಷಕಾಂಶಗಳ ಮಿಶ್ರಣನ ಆದಷ್ಟು ನಾವು ವಾಟರ್ ಸಾಲಿಬಲ್ ಆಗಿ ಕೊಡೋದ್ರಿಂದ ಆ ಮಣ್ಣಿನ ಆರೋಗ್ಯನ ನಾವು ಸಾಧ್ಯವಾದಷ್ಟು ಕೆಡದ ರೀತಿಯಲ್ಲಿ ನೋಡ್ಬೋದು ಸ್ನೇಹಿತರೆ. ರಾಸಾಯನಿಕ ಗೊಬ್ಬರ ನಾವು ಏನಾದರೂ ಭೂಮಿಗೆ ಕೊಟ್ಟರೆ ಅಷ್ಟು ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಸುಟ್ಟೋಗ್ತವೆ ಸ್ನೇಹಿತರೆ. ಯಾಕಂತಂದರೆ ಪವರು ಹಂಗಿರುತ್ತೆ ರಾಸಾಯನಿಕ ಗೊಬ್ಬರದ್ದು. ಅದರಿಂದ ನಾನು ಈ ಒಂದು ಅನಿಸಿಕೆನ ಹಂಚ್ಕೊಬೇಕು ನಿಮ್ಮೊಂದಿಗೆ ಅಂತಂದು ಹೇಳಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ನೀವು ನಮಗೆ ಕೊಡೋದ್ರ ಮೂಲಕ ನಮಗೆ ಉಪಯೋಗ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಯಾರು ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಯಾಕಂತಂದರೆ ನಾನು ಯೂಟ್ಯೂಬರ್ಸ್ ಅಲ್ಲ, ನಾನು ರೈತನೇ. ಈ ಒಂದು ರೈತರಿಗೆ ಈ ಥರ ಪದ್ಧತಿಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ರೈತರನ್ನ ಸಂಪರ್ಕ ಮಾಡಿಬಿಟ್ಟು ಒಂದು ರೈತರಿಗೆ ಅನುಕೂಲವಾಗುವ ಥರ ನಾನು ವೀಡಿಯೋಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ 5 ಎಕರೆ ತೋಟನ ಮೇಂಟೈನ್ ಮಾಡೋದ್ರಲ್ಲೇ ನನಗೆ ಟೈಮು ಸಾಕಾಗ್ತಾ ಇಲ್ಲ. ಯಾಕಂತಂದರೆ ಓನಾಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ, ನಾವೇ ಮ್ಯಾನ್ಯುಯಲ್ಲಾಗಿ ದಿವಸನೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಒಂದು 3 ಎಕರೆ 3 ವರ್ಷ ಆಗಿದೆ. ಇನ್ನೊಂದು 2 ವರ್ಷ ಬಂದರೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ಆವಾಗ ಈಗ 4ನೇ ಕೊಯ್ಲಿಗೆ ಸಿದ್ಧವಾಗೈತಿ ನೋಡ್ರಿ ಸ್ನೇಹಿತರೆ. 4ನೇ ಕೊಯ್ಲಿನ ಗೊನೆಗಳು ಎಲ್ಲ ಸುಮಾರು ಇನ್ನು ಎಲ್ಲ ಒಂದೊಂದು ಗೊನೆ 2 ಗೊನೆ ಇದ್ದಾವೆ. ಇಳುವರಿಲಿ ಸ್ನೇಹಿತರೆ ಹೋದ ವರ್ಷ 20-25-30 ಕ್ವಿಂಟಲ್ ಹಸಿ ಅಡಿಕೆ ಆಗಿತ್ತು ಸ್ನೇಹಿತರೆ. ಸೀದಾ ಒಟ್ಟು ಲಾಸ್ಟ್ ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ವರೆಗನ್ನ ಇದುವರೆಗೂ ಈಗ 3 ಕೊಯ್ಲಾಗೈತೆ. 90 ಕ್ವಿಂಟಲ್ ಅಡಿಕೆ ಬಿದ್ದದ್ದು ಸ್ನೇಹಿತರೆ. ಈ ಒಂದು ಇಳುವರಿ ಬರೋದಕ್ಕೂ ಮುಖ್ಯ ಕಾರಣ ಏನು ಅಂತಂದೇಳಿದ್ರೆ ಆದಷ್ಟು ನಾವು ದನದ ಗೊಬ್ಬರ ಮತ್ತು ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಸ್ನೇಹಿತರೆ. ಪೋಷಕಾಂಶಗಳ ನಿರ್ವಹಣೆಯ ಬಗ್ಗೆ ಮುಂದೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಯಾಕಂತಂದರೆ ನಾನು ತಜ್ಞರನ್ನ ಭೇಟಿ ಮಾಡಿ ಹಲವಾರು ವಿಡಿಯೋಗಳನ್ನು ನೋಡಿಬಿಟ್ಟು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಒಟ್ಟುಗೂಡಿಸಿ ನಿಮಗೆ ಒಂದು ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಈ ಒಂದು ಜೋಡಿ ಗಿಡ ಪದ್ಧತಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಈ ಒಂದು ಗಿಡನ ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೊಬೋದು. ಮುಂದಿನ ದಿನಗಳಲ್ಲಿ ನಾವು
ಈ ಒಂದು ಗಿಡಗಳಿಗೆ ನೋಡ್ರಿ ಇವೆಲ್ಲ ಇದಾವಲ್ಲ, ಇವೆಲ್ಲ ಅವಾಗಲೇ 25-30 ವರ್ಷ ಚಿಕ್ಕ ಗಂಡಿರೋದ್ರಿಂದ ಅಷ್ಟು ಹೈಟಾಗಿ ಬೆಳೆದಿಲ್ಲ. ಒಳ್ಳೆ ಇಳುವರಿ ಮಾತ್ರ ಒಳ್ಳೆ ಇಳುವರಿ ಇದೆ ನೋಡ್ರಿ ಸ್ನೇಹಿತರೆ. ನೋಡ್ರಿ ನಾನು ಸುಮಾರು ಆಗಲೇ 3 ವರ್ಷದಿಂದ ಯಾವುದೇ ರಾಸಾಯನಿಕ ಗೊಬ್ಬರನ ನಾನು ಉಪಯೋಗಿಸ್ತಾ ಇಲ್ಲ. ವಾಟರ್ ಸಾಲ್ಯುಬಲ್ 19 ಹಾಲ್ ಮಾತ್ರ ನಾನು ಡ್ರಿಪ್ಪಿನ ಮೂಲಕ ಡೈಲ್ಯೂಟ್ ಮಾಡಿ ಡ್ರಿಪ್ಪಿನ ಮೂಲಕ ನಾನು ಕೊಡ್ತಾಯಿದ್ದೀನಿ. ಈಗ 1/2 ಇಂಚಿನ ಪೈಪ್ ಇರೋದ್ರಿಂದ ನನಗೆ ಭಾಳ ತುಂಬಾ ಈಸಿ ಆಗ್ತೈತೆ ಸ್ನೇಹಿತರೆ. ಯಾಕಂತೇಳಿದರೆ ಸುಮ್ಮನೆ ಇಷ್ಟು ನೀರು ಬರ್ತಾವೆ ನೋಡ್ರಿ, ಗಿಡ ಎಲ್ಲ ಸೀದಾ ತೊಯ್ದು ಹೋಗ್ಬಿಡ್ತೈತಿ. ಇನ್ನೂ 1 ಗಂಟೆ ಆಗೈತೆ ನಾನು ಬಿಟ್ಟು ಅಷ್ಟೇ. ನೋಡ್ರಿ ಎಷ್ಟು ಗಿಡನೇ ಅಂತ ನೋಡ್ರಿ, ಸೀದಾ ನೋಡ್ರಿ ಎಷ್ಟು ಇದಾಗೈತೆ. ಸುಮಾರು ಹೆಚ್ಚು ಕಡಿಮೆ ಇದು ಸೀದಾ ಓಣಿ ಪೂರ್ತಿ ನೀರು ನಿಂತು ಬಿಡ್ತಾವೆ ಸ್ನೇಹಿತರೆ. ಒಂದು ಹಗಲು ಒಂದು ರಾತ್ರಿ ಬಿಟ್ಬಿಟ್ರೆ ಸಾಕಾಗುತ್ತೆ. ನಾವು ನೀರು ಹರಿದು ಬಿಡೋದ್ರಿಂದ ನೆಲನೂ ಗಟ್ಟಿ ಆಗುತ್ತೆ, ಅದಕ್ಕೆ ಉಸಿರಾಡೋಕ್ಕೂ ತೊಂದರೆ ಆಗುತ್ತೆ. ತಿರ್ಗಾಮೆ ಎರೆಹುಳುಗಳಿಗೆ ಎಲ್ಲದಕ್ಕೂ ತೊಂದರೆ ಆಗೋದ್ರಿಂದ ಗಿಡದ ಇಳುವರಿಗೂ ಸ್ವಲ್ಪ ತೊಂದರೆ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ನಿಮ್ಮ ಕಮೆಂಟ್ಸು ಯಾವ ರೀತಿ ಬರ್ತವೆ, ನಿಮ್ಮ ಒಂದು ಉತ್ತರದ ಮುಖಾಂತರವಾಗಿ ನಾನು ಇನ್ನೂ ಹೆಚ್ಚಿನ ವೀಡಿಯೋಸನ್ನು ಮಾಡ್ತಾ ಇರ್ತೀನಿ. ನಾನು ಇದೇ ಒಂದು ಮುಖ್ಯ ವಿಷಯವಾಗಿ ಇಟ್ಕೊಂಡು ಈ ವಿಡಿಯೋಸನ್ನು ಮಾಡಿದ್ದೀನಿ ಸ್ನೇಹಿತರೆ. ಇದು ಜೋಡಿ ಗಿಡ ಪದ್ಧತಿ. ನೀವು ನಿಮಗೆ ತಿಳಿದ ಅನಿಸಿಕೆಯನ್ನು ನನ್ನೊಂದಿಗೆ ಶೇರ್ ಮಾಡಿರಿ ಅಂತಂದು ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೂ ರೈತ ಬಾಂಧವರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ ಅಂತಂದು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ನಮಸ್ಕಾರ ಸ್ನೇಹಿತರೆ.